ಹೊಸ ಅಂಗಡಿ ಸ್ಟಾರ್ಟ್ ಮಾಡಿದ್ದೀನಿ, ವ್ಯಾಪಾರ ಒಳ್ಳೆ ಆಗೋ ಹಾಗೆ ಮಾಡಪ್ಪ. ಸೌಮ್ಯ ಇಲ್ಲಿ ನೋಡು, ಒಂದು ಪ್ಲೇಟಿಗೆ 15 ರೂಪಾಯಿ ಅಂತೆ. ಹೋಗೋಣ ಪಾನಿಪುರಿ ತಿನ್ಲಿಕ್ಕೆ? ಹೌದು, ಒಳ್ಳೇದಾಯ್ತಲ್ವಾ. ನಾವು ಯಾವಾಗಲೂ ಭಯ್ಯನ ಹತ್ರ ಹೋದ್ರೆ ಅಲ್ಲಿ 30 ರೂಪಾಯಿ, ಇಲ್ಲಿ ಇನ್ನೂ ಕಮ್ಮಿಗೆ ಆಯ್ತಲ್ಲ. ಹೋಗೋಣ ಬಾ. ಸರಿ ಆಯ್ತು. ಬನ್ನಿ ಬನ್ನಿ. ಏನಂತೆ ನೀವು 15 ರೂಪಾಯಿಗೆ ಪಾನಿಪುರಿ ಕೊಡ್ತಾ ಇದ್ದೀರಾ? ನಿಮಗೆ ಲಾಸ್ ಆಗಲ್ವಾ? ಇಲ್ಲ, ನಂಗೆ ಎಷ್ಟು ಸಿಗುತ್ತೋ ಅಷ್ಟೇ ಸಾಕು. ರೇಟ್ ಆಂಟಿ, ನೀವು ಈ ಏಜಲ್ಲೂ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ. ಏನು ಮಾಡೋದಮ್ಮ, ಜೀವನ ನಡಿಬೇಕಲ್ವಾ. ಅದು ಹೌದು. ಸರಿ, ಎಷ್ಟು ಪ್ಲೇಟ್ ಕೊಡಲಿ ನಿಮಗೆ? 2 ಪ್ಲೇಟ್ ಕೊಡಿ. ಸರಿ ಆಯ್ತು. ಆಂಟಿ, ಖಾರ ಸ್ವಲ್ಪ ಜಾಸ್ತಿ ಇರಲಿ. ನನಗೂ ಖಾರ ಜಾಸ್ತಿನೇ ಇರಲಿ. ಆಯ್ತಾಯ್ತು. ಇಲ್ಲೇ ಕೊಡ್ಲಾ ಅಲ್ಲ ಕೂತ್ಕೊಳ್ತೀರಾ ಅಲ್ಲಿ? ಪರವಾಗಿಲ್ಲ, ನಾವು ನಿಂತ್ಕೊಂಡೆ ತಿಂತೀನಿ, ಇಲ್ಲೇ ಕೊಡಿ. ಇರಿ, ಇನ್ನೊಂದು ಪ್ಲೇಟ್ ತರ್ತೀನಿ. ಚೆನ್ನಾಗಿದೆ ಆಂಟಿ, ಇದು ಸಖತ್ತಾಗಿದೆ. ಬಾ, ಬೋನಿಗೆ ನಿಮ್ಮ ಬಾಯಿಗೆ ಒಳ್ಳೆ ಮಾತು ಕೇಳಿದೆ ನೋಡಿ ಆಂಟಿ. ಇವತ್ತು ಫುಲ್ ಡೇ ಫುಲ್ ವ್ಯಾಪಾರ ನಿಮಗೆ. ಹಬ್ಬ, ನಿಮ್ಮ ಬಾಯಲ್ಲಿ ಈ ಥರ ಕೇಳಿದ್ನಲ್ಲ, ಹಾಗೇನೆ ಆಗಲಿ ದೇವ್ರೆ. ಪ್ಲೇಟಲ್ಲಿ ಇಟ್ಟಿದ್ದೀವಿ. ಸರಿ ಆಯ್ತು. ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ಬೋದಾ? ಹೇಳಮ್ಮ, ಅದಕ್ಕೇನು? ನೀವು ಇಷ್ಟು ಕಷ್ಟಪಟ್ಟು ವ್ಯಾಪಾರ ಮಾಡ್ತಿದ್ದೀರಲ್ಲ ಒಬ್ರೆ, ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ ಆಂಟಿ? ಹೌದು, ನನಗೂ ಅದೇ ಒಂದು ಕ್ವಶನ್ ಕೇಳಬೇಕು ಅಂತ ಇದ್ದೆ. ಅದೊಂದು ದೊಡ್ಡ ಕತೆ ಅಮ್ಮ, ಏನು ಮಾಡೋದು, ನೆನೆಸ್ಕೊಂಡ್ರೇನೆ ನನಗೆ ಬೇಜಾರಾಗುತ್ತೆ. ಬೇಡ ಬೇಡ ಆಂಟಿ, ಸರಿ ಬಿಡಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಬೇಡಿ. ಹೌದು, ಇವತ್ತಾನೇ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದೀರಾ, ಯಾಕೆ ಸುಮ್ಮನೆ ಮೂಡ್ ಆಫ್ ಮಾಡೋದು ಅಲ್ವಾ? ಅದು ನಿಜಾನೇ, ಹೇಳ್ತೀನಿ ನಾನು ಇನ್ನೊಮ್ಮೆ ನಿಮಗೆ. ಸರಿ, ನಾವಿನ್ನು ಹೋಗ್ತೇವೆ, ಮನೆಯಲ್ಲಿ ಕಾಯ್ತಾ ಇರ್ತಾರೆ, ಸಂಜೆ ಆಯ್ತಲ್ವಾ? ಆಯಿತು ಮಕ್ಕಳ, ಬರ್ತಾ ಇರಿ, ಇನ್ನು ಬರ್ತೀವಿ, ಬಾಯ್, ನಾಳೆ ಸಂಜೆ ಸಿಗೋಣ. ರಾಹುಲ್, ಅಲ್ಲಿ ನೋಡು ಪಾನಿಪುರಿ ಅಂಗಡಿ, ಒಂದು ಪ್ಲೇಟಿಗೆ 15 ರೂಪಾಯಿ ಅಂತೆ. ಪ್ಲೀಸ್ ಹೋಗಿ ತಿನ್ನೋಣ. ಏನ ಹೋಗಿ ಹೋಗಿ ಆ ಅಜ್ಜಿ ಚೀಪ್ ಅಂಗಡಿಲಿ ತಿಂತೀಯ, ಅದು ಸಹ 15 ರೂಪಾಯಿಗೆ? ಏನ್ ನಿಂಗೆ ಲೂಸ ನಿಂಗೆ? ಏನು ನೀನು ಯಾವಾಗಲೂ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾ ಇರ್ತೀಯಾ? ಈ ಥರ ಅಂಗಡಿಯಲ್ಲಿ ತಿಂದ್ರೆ ನಿಂಗೆ ಗೊತ್ತಾಗೋದು ಎಷ್ಟು ರುಚಿ ಇದೆ ಅಂತ. ನಿಂಗೇನು ಗೊತ್ತು? ನಿಂಗೆ ಗೊತ್ತಿಲ್ಲ ಕಣಿ, ಈ ತರ ರೋಡ್ ಸೈಡ್ ಅಂಗಡಿಯಲ್ಲಿ ತಿಂದ್ರೆ ಹೆಲ್ತ್ ಹಾಳಾಗುತ್ತೆ, ಗೊತ್ತಾ ನಿಂಗೆ? ಹೌದೌದು, ಬಾರಿ, ಏನು ಹಾಳಾಗಲ್ಲ ಒಂದು ದಿವಸ ತಿಂದ್ರೆ. ನಂಗಂತೂ ಪಾನಿಪುರಿ ಬೇಕಷ್ಟೇ, ಇದೇ ಅಂಗಡಿಯಲ್ಲಿ ಬೇಕು. ಬರ್ತೀಯಾ ಇಲ್ವಾ ಹೇಳು? ನೀನ್ ಬೇಕಾದ್ರೆ ತಿನ್ನು, ನಾನು ಬರ್ತೀನಿ, ಆದ್ರೆ ತಿನ್ನಲ್ಲ. ಕೊಬ್ಬು ನೋಡಿ ಎಷ್ಟಿದೆ ಅಂತ. ಸರಿ ಆಯ್ತು ಬಿಡು, ಬಾ. ಆಂಟಿ, 1 ಪ್ಲೇಟ್ ಪಾನಿಪುರಿ ಕೊಡಿ. ಯಾಕಪ್ಪ ಈ ಬಡವರ ಅಂಗಡಿಗೆ ಬಂದಿದ್ದೀರಾ? ನೀವೆಲ್ಲ ಬರೋ ಜಾಗ ಅಲ್ಲ ಇದು. ಅಯ್ಯೋ, ಯಾಕಂತ ಹೇಳ್ತಾ ಇದ್ದೀರಾ? ನೀವು ಮಾತಾಡಿರೋದನ್ನ ನಾನು ಕೇಳಿಸ್ಕೊಂಡೆ. ಓ ಶಿಟ್. ಆಂಟಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ನಾ ಬೇಕಂತಾನೆ ಹೇಳಿದಲ್ಲ. ಬಿಡಮ್ಮ, ನಮ್ಮಂತ ಬಡವರಿಗೆ ಇನ್ನೇನು ಹೇಳ್ತಾರೆ, ಇದನ್ನೇ ಹೇಳೋದಷ್ಟೇ. ನೋಡಿಲಿ, ನಾನು ಬೇಕಂತೇನೆ ಹೇಳಿದ್ದಲ್ಲ. ಈಗಿನ ಕಾಲದಲ್ಲಿ ಫುಡ್ ಎಲ್ಲ ಔಟ್ಸೈಡ್ ತಿಂದ್ರೆ ಏನೇನೋ ರೋಗಗಳು ಬರುತ್ತೆ, ಅದಕ್ಕೆ ನಾನು ಹೇಗೆ ಹೇಳಿದಷ್ಟೇ. ಆಯ್ತು ಬಿಡಪ್ಪ, ನೀನೇನೋ ಅವ್ರ ಒಳ್ಳೇದಕ್ಕೆ ಹೇಳಿದ್ಯಾ ಅಷ್ಟೇ. ಸಾರಿ ಆಂಟಿ, ಏನೋ ಬಾಯಿ ತಪ್ಪಿ ಹಾಗೆಲ್ಲ ಹೇಳ್ದೆ, ಕ್ಷಮಿಸಿ ಬಿಡಿ ನನ್ನ. ಪ್ಲೀಸ್ ಬೇಜಾರು ಹಾಕೊಂಡಿರ್ಬೇಡಿ ಆಂಟಿ, ಇನ್ಮೇಲೆ ನಾವು ಡೈಲಿ ನಿಮ್ಮ ಅಂಗಡಿಗೆನೇ ಬರೋದು, ಅಲ್ವೇನಾ ರಾಹುಲ್? ಹೌದ್ಯಾ ಆಂಟಿ, ಸ್ವಲ್ಪ ನಂಗೆ ಆಂಟಿ ಪ್ಲೀಸ್. ಸರಿ ಆಯ್ತು. ಎಷ್ಟು ಪ್ಲೇಟ್ ತರಲಿ ಪಾನಿಪುರಿ ನಿಮ್ಗೆ? ತಿಂತೀರಾ ಇಲ್ವಾ? 1 ಪ್ಲೇಟ್ ಕೊಡಿ ಸಾಕು, ಅವನು ತಿನ್ನಲ್ಲ. ಸರಿ ಆಯ್ತು, ತರ್ತೀನಿ ರೀ. ಖಾರ ಇರ್ಲಿಯಾ ಸ್ವೀಟ್ ಇರ್ಲಿಯಾ? ಖಾರನೇ ಸ್ವಲ್ಪ ಜಾಸ್ತಿ ಹಾಕಿ. ಆಯ್ತಾಯ್ತು. ಏನೇನು ನಿಂಗೆ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಇಲ್ಲಿ ಹೇಗೆ ಅಂತ? ಅಯ್ಯೋ ಸಾರಿ ಕಣೆ, ನಂಗೆ ಗೊತ್ತಿರ್ಲಿಲ್ಲ ಇವ್ರು ಇಷ್ಟೊಂದು ಸಾಫ್ಟ್ ಹಾರ್ಟ್ ಅಂತ. ಹೌದು, ಮತ್ತೆ ಎಲ್ಲರೂ ನಿನ್ನ ಹಾಗೆ ಇರ್ತಾರ? ಪಾನಿಪುರಿ ರೆಡಿ. ಥ್ಯಾಂಕ್ ಯು ಆಂಟಿ, ಕೊಡಿ ಇಲ್ಲಿ. ಸಕ್ಕತ್ತಾಗಿದೆ. ಹೌದಾ? ನಿಜವಲ್ಲ ಆಂಟಿ, ನಾನು ಯಾವಾಗಲೂ ನಿಮ್ಮ ಅಂಗಡಿಗೆನೇ ಬರೋದು. ಹೌದಾ, ಒಳ್ಳೇದಾಯ್ತು. ಹಣ ತಗೊಳ್ಳಿ ಆಂಟಿ. ಆಯ್ತು. ನೋಡಿದ್ರೆ ಯಾಕೋ ನಂಗೆ ಬೇಜಾರಲ್ಲಿ ಇದ್ದೀರಾ ಅನ್ಸುತ್ತೆ, ಏನಾದ್ರು ಪ್ರಾಬ್ಲಮ್ಮಾ? ಹೌದಾ, ನಂಗೂ ಹಾಗೆ ಅನ್ಸುತ್ತೆ. ಹಾಗೆ ಯಾವ್ದು ಸಮಸ್ಯೆ ಇದ್ರೆ ಹೇಳಿ, ನಮ್ಮ ಹತ್ರ ನಾವು ಹೆಲ್ಪ್ ಮಾಡ್ತೀವಿ. ಹಾಗೇನಿಲ್ಲಪ್ಪ, ಇಷ್ಟು ಹೇಳಿದ್ರಲ್ಲ ಸಾಕು, ಸಮಯ ಬಂದಾಗ ನಾನೇ ಹೆಲ್ಪ್ ಕೇಳ್ತೀನಿ. ಸರಿ, ಹಾಗಿದ್ರೆ ನಾವಿನ್ನು ಹೊರಡೋಣ. ಹೌದಾಂಟಿ, ನಾಳೆ ಸಿಗ್ತೀವಿ. ಬಾಯ್ ಬಾಯ್ ಮಕ್ಕಳ.